ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ತಲೆ ಮೇಲೆ ಕೈ ಹೊತ್ತು ಕೂತ ರೈತ ನೋಡಿ, ಸರಿಯಾದ ಸಮಯಕ್ಕೆ ಬಾರದಂತಹ ಮಳೆ ರೈತ ಕಂಗಾಲಾಗಿದ್ದಾರೆ. ಮಳೆಯ ಕೊರತೆ ರಾಜ್ಯದಲ್ಲಿ 1% ಮಾತ್ರ ರಾಗಿ ಬಿತ್ತನೆಯನ್ನ ಮಾಡಲಾಗಿದೆ. ಬಿತ್ತನೆ ಗುರಿ 8.2 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಿದ್ದು 8,000 ಹೆಕ್ಟೇರ್. ಹೀಗಾಗಿ ಮಾರುಕಟ್ಟೆಯಲ್ಲಿ ರಾಗಿ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ದೇಶದಲ್ಲೇ ಅತಿ ಹೆಚ್ಚು ರಾಗಿ ಬೆಳೆಯುವಂತಹ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಪ್ರತಿ ವರ್ಷ 7.5ರಿಂದ 8.5 ಲಕ್ಷ ಹೆಕ್ಟೇರ್ ರಾಗಿ ಬಿತ್ತನೆ ಆಗ್ತಾ ಇತ್ತು. ದೇಶದ ರಾಗಿ ಬೆಳೆ ವಿಸ್ತೀರ್ಣದಲ್ಲಿ ಕರ್ನಾಟಕದ್ದೇ 60% ಪಾಲಿದೆ. ಆದರೆ ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ರಾಗಿ ಬಿತ್ತನೆ ಈಗ ಕುಂಠಿತಗೊಂಡಿದೆ. ಶುಂಠಿ, ಜೋಳ, ತರಕಾರಿ ಬೆಳೆಯತ್ತ ಈಗ ರೈತರು ಮುಖ ಮಾಡಿದ್ದಾರೆ. ಕೈಕೊಟ್ಟ ಮುಂಗಾರು ಮಳೆ ತಲೆ ಮೇಲೆ ರೈತ ಕೈ ಹೊತ್ತು ಈಗ ಕುಳಿತಿರುವಂಥದ್ದು. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಈ ಬಾರಿ ಮುಂಗಾರು ಮಳೆ ಆಗಿಲ್ಲ. ಸರಿಯಾದಂತಹ ಮಳೆ ಇಲ್ಲದಂತಹ ಕಾರಣವಾಗಿ ರೈತರು ಕಂಗಾಲಾಗಿದ್ದಾರೆ. ಮಳೆಯ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ 1% ಮಾತ್ರ ಈಗ ರಾಗಿ ಬಿತ್ತನೆಯನ್ನ ಮಾಡಲಾಗಿದೆ. ಬಿತ್ತನೆಯ ಗುರಿ 2.2 ಲಕ್ಷ ಹೆಕ್ಟೇರ್ ಇತ್ತು. ಆದರೆ ಬಿತ್ತನೆಯಾಗಿದ್ದು ನೋಡಿ 8,000 ಹೆಕ್ಟೇರ್ ಮಾತ್ರ. ಹೀಗಾಗಿ ಮಾರುಕಟ್ಟೆಯಲ್ಲಿ ರಾಗಿ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ.